ಫೈನಾನ್ಸ್ ಹಾವಳಿಗೆ ಬೇಲಿ ಹಾಕುತ್ತಾ ಸರ್ಕಾರ ಅನ್ನೋದು ಈಗಿರೋ ಪ್ರಶ್ನೆ. 11 ಗಂಟೆಗೆ ಮೀಟಿಂಗ್ ಶುರುವಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ನೇತೃತ್ವದಲ್ಲಿ ಮೀಟಿಂಗ್ ಆರಂಭ ಆಗುತ್ತೆ. ಸರ್ಕಾರದ ಸಹಾಯ ಹಸ್ತಕ್ಕಾಗಿ ಜನ ಕಾದು ಕೂತಿದ್ದಾರೆ, ಸಂತ್ರಸ್ತರು ಕಾದು ಕೂತಿದ್ದಾರೆ. ಫೈನಾನ್ಸ್ ಕಂಪನಿಗಳ ಕಾಟ, ಸಾಲ ಪಡೆದವರಿಗೆ ಅದು ಪೀಕಲಾಟ. ಫೈನಾನ್ಸ್ ಹಾವಳಿ ವಿರುದ್ಧ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿರಂತರ ಅಭಿಯಾನ ನಡೆಸ್ತಾ ಇದೆ. ಸುವರ್ಣ ನ್ಯೂಸ್ ವರದಿಯಿಂದ ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸಂತ್ರಸ್ತರ ನೆರವಿಗೆ ರಾಜ್ಯ ಸರ್ಕಾರ ಧಾವಿಸುತ್ತಾ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೆಲವೇ ಕ್ಷಣಗಳಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗುತ್ತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿರಂತರ ಅಭಿಯಾನ ನಡೆಸಿದೆ. ಯಾವ ಯಾವ ಜಿಲ್ಲೆಗಳಲ್ಲಿ ಜನ ನರಳುತ್ತಾ ಇದ್ದಾರೆ ಅನ್ನೋದರ ಬಗ್ಗೆ, ಅವರ ಕಷ್ಟಗಳೇನು, ಅವರು ಅನುಭವಿಸಿದ ನರಕ ಎಂತಹದ್ದು, ಇವೆಲ್ಲದರ ಬಗ್ಗೆ ನಿರಂತರವಾಗಿ ವರದಿ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಕಡಿವಾಣ ಹಾಕ್ತಾರಾ? ಕಿರುಕುಳ ನೀಡಿದ ಕಂಪನಿಗಳಿಗೆ ಬ್ರೇಕ್ ಬೀಳುತ್ತಾ? ಇಂದಿನ ಸಭೆಯಲ್ಲಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ಸುಗ್ರೀವಾಜ್ಞೆಯ ಮೂಗುದಾರ ಹಾಕ್ತಾರಾ? ದೌರ್ಜನ್ಯ ಮಾಡೋರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತಾರಾ? ಇವತ್ತಿನ ಸಿಎಂ ಸಭೆಯಲ್ಲಿ ಸಾಲಗಾರರ ಸಮಸ್ಯೆ ಬಗ್ಗೆ ಚರ್ಚೆಯಾಗುತ್ತೆ. ದೌರ್ಜನ್ಯ ಮಟ್ಟ ಹಾಕೋದಕ್ಕೆ ಕಠಿಣ ಕಾನೂನು ಜಾರಿಯಾಗತ್ತಾ? ವಿಧೇಯಕ ತರ್ತಾರಾ? ಸುಗ್ರೀವಾಜ್ಞೆ ಜಾರಿ ಮಾಡ್ತಾರಾ? ಸಿದ್ದರಾಮಯ್ಯ ನೇತೃತ್ವದ ಈ ಸಭೆ ಈಗ ಕುತೂಹಲ ಮೂಡಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.